ನಾನು ಧನ್ಯವಾದ ಸಲ್ಲಿಸ್ತೇನೆ. ಸರ್, ಈಗ ಕಳೆದ ಒಂದು ತಿಂಗಳಲ್ಲಿ ಗಮನಿಸಿದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಇನ್ಸಿಡೆಂಟ್ಗಳಾಯ್ತು. ಈಗ ಬ್ಯಾಂಕ್ ವಿಚಾರ ಆಯ್ತು, ಸೋನು ನಿಗಮ್ ಅವ್ರದ್ದಾಯ್ತು, ಕಮಲ್ ಹಾಸನ್ ಅವ್ರದ್ದಾಯ್ತು, ಈಗ ಇದಾಯ್ತು. ಆಮೇಲೆ ಮೊನ್ನೆ ಒಂದು ಆಟೋ ರಿಕ್ಷಾ ಇವ್ರಿಗೆ ಹೊಡೆದಿದ್ದಾಯ್ತು. ಈ ಇನ್ಸಿಡೆಂಟ್ಗಳೆಲ್ಲ ಆಗ್ತಿರುವಾಗ ಯಾವಾಗ ಇದಕ್ಕೊಂದು ಪರಿಹಾರ, ಪರ್ಮನೆಂಟ್ ಪರಿಹಾರದ ಮಾಡ್ತೀರಾ ಕನ್ನಡ ಸಂಘಟನೆಗಳಿಗೆ? ಇಲ್ಲ, ಖಂಡಿತ ಸರ್. ಈಗ ನೋಡಿ, ಫಸ್ಟು ರಸ್ತೆಲಾಯಿತು, ಆಟೋದಲ್ಲಾಯಿತು, ಬ್ಯಾಂಕಲ್ಲಾಯಿತು, ಈಗ ಕಾಲೇಜ್ ಲೆವೆಲ್ಗೂ ಬಂದ್ಬಿಡ್ತಿದ್ದು. ಈಗ ಪ್ರತಿ ಬಾರಿ ಈ ಥರ ಕನ್ನಡಿಗರಿಗೆ ಅನ್ಯಾಯ ಆಯಿತು, ಯಾರೋ ಹೊಡೆಯೋದು ಅಥವಾ ಇನ್ನೊಂದೇನೋ ದಬ್ಬಾಳಿಕೆ ಮಾಡೋದು, ಈ ಥರದ್ದೆಲ್ಲ ಆದಾಗ ನೋಡಿ, ಕಡೆಗೆ ನಾವು ಹೋರಾಟಗಾರರೇ ಪಾಪ ಅವ್ರಿಗೆ ಯಾರು ಇಲ್ಲ ಅಂತಂದಾಗ ಜೊತೆಗೆ ಬಂದು ನಿಂತ್ಕೋತೀವಿ. ಆದರೆ ಇಲ್ಲಿ ಸರ್ಕಾರಗಳು ಮತ್ತು ಆಡಳಿತ ವರ್ಗ ಮತ್ತು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದು ಇಲಾಖೆ ಇದೆ, ಮತ್ತು ಬಂದು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ, ಅದಕ್ಕೊಂದು ಸಚಿವರು ಇದ್ದಾರೆ. ದಯಮಾಡಿ ನೀವು ಮತ್ತು ಸರ್ಕಾರ ನಿಂತ್ಕೊಂಡು ಈ ಥರದ ವಿಚಾರಗಳಲ್ಲಿ ಏನಾದ್ರು ಆದಾಗ ನಾವು ಪದೇ ಪದೇ ಅವ್ರಿಗೆ ಹೋಗಿ ನಾವು ನ್ಯಾಯ ಕೊಡಿಸೋದಕ್ಕಾಗಲ್ಲ. ನೀವು ಸರಿಯಾದ ಒಂದು ಕಾನೂನನ್ನು ಇದಕ್ಕೊಂದು ತಂದು ನೀವು ನಮ್ಮ ಪರವಾಗಿ ನಿಂತಾಗ ಮಾತ್ರ ಇವೆಲ್ಲ ನಿಲ್ಲೋದಕ್ಕೆ ಸಾಧ್ಯವೇ ಹೊರತು, ಇಲ್ಲಾಂದ್ರೆ ಪ್ರತಿ ಬಾರಿ ಇದೇನೋ ನಡೀತಾ ಇರ್ತದೆ, ನಾವು ಬರಬೇಕು, ನಿಂತ್ಕೋಬೇಕು, ಇದೆಲ್ಲ ಇಲ್ಲಿಗೆ ನಿಲ್ಲಬೇಕು ಅಂತ ಅನ್ನೋದು. ಮತ್ತು ಇನ್ನೊಂದು, ನೀವು ಈ ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ಕಾಲೇಜುಗಳಾಗಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಾಗಲಿ ಕನ್ನಡ ಮಾತಾಡಿದ್ರೆ, ಈಗ ಅಲ್ಲಿ ಪಾಠ ಮಾಡ್ತಕ್ಕಂಥ ಲೆಕ್ಚರರ್ ಅವ್ರಿಗೆ ಬೇಕಾದರೆ ಅವರು ಬೇಕಾದ ಭಾಷೆ ಮಾತಾಡ್ಬೋದು, ಮಕ್ಕಳು ಮಾತಾಡ್ಬಿಟ್ರೆ ಫೈನ್ ಹಾಕುವಂಥ ಸಾಕಷ್ಟು ಖಾಸಗಿ ಶಾಲೆಗಳಿದೆ, ಅದೆಲ್ಲ ನಿಲ್ಲಬೇಕು.